ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಡೈಲಿ ವ್ಲಾಗ್ನ ಹಾಕ್ತಾ ಇದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಮಧ್ಯಾಹ್ನ ಅಡುಗೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗೆ ತರಕಾರಿ ಸಾಂಬಾರನ್ನ ಹಾಗೆ ಮಕ್ಕಳು ಬೆಳಗ್ಗೆ ಏನು ಟಿಫನ್ ಮಾಡಿರ್ತೀನಿ ಅದನ್ನೇ ಲಂಚ್ಗೆ ತಗೊಂಡೋಗಿರ್ತಾರೆ. 3:15ಗೆ ಬಂದುಬಿಡ್ತಾರೆ ಬೇಗ. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸಿದ್ರೆ ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಬಹುದು. ಹಾಗೆ ನನಗೆ ಮನೇಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಸಾಂಬಾರ್ ಪೌಡ್ರಿಗೆಲ್ಲ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಬೇಗನೆ ಅಡುಗೆ ಮುಗಿಸಿದ್ದೀನಿ ಇವತ್ತು. ಹಾಗೆ ತರಕಾರಿ ಸಿಪ್ಪೆಗಳನ್ನ ಡೈರೆಕ್ಟಾಗಿ ತಗೊಂಡೋಗಿ ಗಿಡಗಳ ಹತ್ರ ಹಾಕಿದರೆ ಬೇಗ ಕಾಂಪೋಸ್ಟ್ ಆಗಿ ರೆಡಿ ಆಗಲ್ಲ. ನಾನು ಈ ರೀತಿ ಟಿಪ್ಸ್ನ ಯೂಸ್ ಮಾಡ್ಕೊಂಡು ಹೇಗಿದ್ರು ಸಾಂಬಾರು ಮಾಡೋಕ್ಕೆ ಜಾರ್ನ ತಗೊಳ್ತೀವಿ. ಖಾರ ರುಬ್ಬಕ್ಕೆ ಖಾರ ಎಲ್ಲ ರುಬ್ಬಿ ಆದಮೇಲೆ ಅದೇ ಜಾರಲ್ಲಿ ನಾನು ತರಕಾರಿ ಎಲ್ಲ ಸಿಪ್ಪೆ ತೆಗೆದಿಟ್ಟಿರ್ತೀನಲ್ಲ, ಸಿಪ್ಪೆ ಎಲ್ಲನೂ ಅದರೊಳಗಡೆ ಹಾಕಿ ತರಕಾರಿ ತೊಳೆದು ನೀರಿನ ಜೊತೆಗೆ 1-2 ರೌಂಡ್ ಆಡಿಸಿ ಆಮೇಲೆ ಗಿಡಕ್ಕೆ ಹಾಕ್ತೀನಿ. ಬೇಗ ಕಾಂಪೋಸ್ಟ್ ಆಗಿ ರೆಡಿ ಆಗುತ್ತೆ. ಹಾಗೆ ಸಿಪ್ಪೆಗಳನ್ನ ತಗೊಂಡೋಗಿ ಹಾಕಿದರೆ ಸೊಳ್ಳೆಗಳಾಗುತ್ತೆ, ಜಾಸ್ತಿ ನೊಣಗಳು ಬರುತ್ತೆ, ಬೇಗ ಕಾಂಪೋಸ್ಟ್ ಆಗಿ ರೆಡಿ ಆಗಲ್ಲ. ಈ ರೀತಿ ಮಾಡಿದಾಗ ಬೇಗ ಕಾಂಪೋಸ್ಟ್ ಆಗುತ್ತೆ, ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತೆ. ಗಿಡಗಳಾಗಿರ್ಬೋದು, ಶೋ ಪ್ಲಾಂಟ್ ಆಗಿರ್ಬೋದು, ಹಕ್ಕಿ ತೊಳೆದ ನೀರು, ತರಕಾರಿ ತೊಳೆದ ನೀರು ಮತ್ತು ಈ ಥರ ತರಕಾರಿ ಸಿಪ್ಪೆಗಳು ಈ ಥರದನ್ನೆಲ್ಲ ಈ ಥರ ಲಿಕ್ವಿಡ್ ಆಗಿ ಮಾಡಿ ಹಾಕಿದರೆ ಬೇಗ ಕಾಂಪೋಸ್ಟ್ ಆಗುತ್ತೆ. ಚೆನ್ನಾಗಿ ಹೂ ಬಿಡುತ್ತೆ. ಹಾಗೆ ಶೋ ಪ್ಲಾಂಟ್ ಎಲ್ಲ ತುಂಬ ಗ್ರೀನ್ ಆಗಿ ಕಾಣಿಸ್ತಿರುತ್ತೆ, ಹೆಲ್ದಿಯಾಗಿ ಬುಷಿಯಾಗಿ ಚೆನ್ನಾಗಿ ಬೆಳ್ಕೊಂಡು ಬರ್ತವೆ. ಇಂಡೋರ್ ಪ್ಲಾಂಟಿಗೂ ಈ ರೀತಿ ಹಾಕ್ಬೋದಾ ಅಂದರೆ ಖಂಡಿತವಾಗೂ ಹಾಕಬಹುದು. ಏನು ಸೊಳ್ಳೆಗಳು ಬರಲ್ಲ. ಸ್ವಲ್ಪ ಮಣ್ಣನ್ನು ಒಳಗಡೆ ಒಂದು ಹೋಲ್ ಮಾಡಿ ಆಮೇಲೆ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿದರೆ ಯಾವುದೇ ರೀತಿ ಸೊಳ್ಳೆಗಳು ಬರಲ್ಲ. ಮೇಲ್ಮೇಲೆ ಮಣ್ಣಿನ ಮೇಲ್ಮೇಲೆ ಈ ರೀತಿ ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕಿ ಬರೋದ್ರಿಂದ ಬೇಗ ಸೊಳ್ಳೆಗಳು ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ಈ ರೀತಿ ಲಿಕ್ವಿಡ್ ಆಗಿ ಮಾಡಿ ಸ್ವಲ್ಪ ಮಣ್ಣನ್ನು ಅದರ ಮೇಲೆ ಮುಚ್ಚಿದರೆ ಸೊಳ್ಳೆಗಳು ಬರಲ್ಲ, ಸ್ಮೆಲ್ಲು ಬರಲ್ಲ. ಇದೊಂದು ತುಂಬ ದಿನಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಐಡಿಯಾನ. ಡೈಲಿ ಏನು ತರಕಾರಿ ಸಿಪ್ಪೆಗಳಿರುತ್ತೆ ಅದನ್ನು ಹಾಗೆ ರುಬ್ಬಿಟ್ಟು ತಗೊಂಡೋಗಿ ಗಿಡಗಳಿಗೆ ಹಾಕ್ತೀನಿ. ಇದು ನನಗೆ ವರ್ತು ಅಂತ ಅನ್ಸುತ್ತೆ. ಬೆಳಗ್ಗೆನೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಇಟ್ಟಿದ್ದೆ, ಡ್ರೈ ಆದರೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ. ಒಂದು ದಿನಕ್ಕೆ 4 ಟೈಮ್ ಪಾತ್ರೆನ ವಾಶ್ ಮಾಡ್ತೀನಿ. ನಮಗೆ ಲೇಡೀಸ್ಗೆ ಜಾಸ್ತಿ ಪಾತ್ರೆ ವಾಶ್ ಮಾಡೋದೇ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಬೆಳಗ್ಗೆ ಟಿಫನ್ ಮಾಡಿದ್ದಾಗಿರ್ಬೋದು, ಮಧ್ಯಾಹ್ನ ಊಟ ಮಾಡಿದ್ದಾಗಿರ್ಬೋದು, ಮತ್ತು ಈವ್ನಿಂಗ್ ಕಾಫಿ ಸ್ನ್ಯಾಕ್ಸ್ ಅಂತೆ, ಮತ್ತು ನೈಟ್ ಊಟ ಮಾಡಿ ತೆಟ್ಟೆಗಳು ಅದು ಇದು ಅಂತ ಸ್ವಲ್ಪ ಪಾತ್ರೆಗಳಿದ್ದೇ ಇರುತ್ತೆ. 4 ಟೈಮ್ ಪಾತ್ರೆ ವಾಶ್ ಮಾಡಬೇಕಾಗುತ್ತೆ. ಒಂದು ಬೆಳಗ್ಗೆಯಿಂದ ಮಧ್ಯಾಹ್ನ ಅಡುಗೆ ಮಾಡೋ ಅಷ್ಟರಲ್ಲಿ ಇಷ್ಟು ಪಾತ್ರೆಗಳಾಗೋಗುತ್ತೆ. ನನಗೆ ಯಾವಾಗಲೂ ಅಷ್ಟೇ ಪಾತ್ರೆನ ವಾಶ್ ಮಾಡಿ ವಾಷಿಂಗ್ ಏರಿಯಾದಲ್ಲಿ ಇಟ್ಬಿಡ್ತೀನಿ. ಸ್ವಲ್ಪ ಬಿಸಿಲಲ್ಲಿ ಡ್ರೈ ಆಗೋಗ್ಬಿಡುತ್ತೆ. ಬಟ್ಟೆ ಎಲ್ಲ ತಗೊಂಡು ಒರೆಸಿ ಅದರೊಳಗಡೆ ಜೋಡ್ಸೋಕ್ಕೆ ಹೋಗಲ್ಲ. ಕೆಲಸ ಅಷ್ಟು ಫ್ರೀಯಾಗಿ ಅಂತ ಅನಿಸೋದಿಲ್ಲ. ತಗೊಂಡೋಗಿ ವಾಶ್ ಮಾಡಿದ ಮೇಲೆ ಆಚೆ ಇಟ್ಟಿದ್ರೆ ನೀರು ಡ್ರೈ ಆದಮೇಲೆ ಆರಾಮಾಗಿ ಜೋಡಿಸ್ಕೋಬೋದು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತೀನಿ. ಅಡುಗೆನೂ ಕೂಡ ಕಂಪ್ಲೀಟ್ ಆಯಿತು. ಇವತ್ತು ಜಾಸ್ತಿ ಏನು ಅಡುಗೆ ಮಾಡಲಿಲ್ಲ, ಅನ್ನ ಸಾಂಬಾರು ಮಾತ್ರನೇ ಮಾಡಿರೋ ಅಂಥದ್ದು. ರಸಮ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ನನಗೆ ಸಾಂಬಾರು ಪೌಡ್ರೆಲ್ಲ ಮಾಡಬೇಕಾಗಿತ್ತು. ಮಕ್ಕಳು ಬರೋ ಅಷ್ಟರಲ್ಲಿ ನಾನು ಆ ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಅನ್ನ ಮತ್ತು ಸಾಂಬಾರು ಮಾತ್ರ ಮಾಡಿದ್ದೀನಿ. ಮೊಸರಿದೆ, ಮಜ್ಜಿಗೆ ಮಾಡ್ಕೊಂಡ್ರಾಯ್ತು ಆಮೇಲೆ ಅಂತೇಳಿ ಈ 2 ಐಟಮ್ ಮಾತ್ರ ಮಾಡಿದ್ದೀನಿ. ಹಪ್ಪಳ ಏನಾದರೂ ಹಾಕೊಂಡ್ರಾಗುತ್ತೆ ಅಂತ ಹೇಳಿ ನಾನು ನೈಟೇ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ. ಆಮೇಲೆ ಫ್ಲ್ಯಾಶ್ ಆಯಿತು. ನನ್ನ ಚಾನಲ್ನಲ್ಲಿ ಇದ್ರ ಬಗ್ಗೆ ರೆಸಿಪಿ ಎಲ್ಲ ಹಾಕಿದ್ದೀನಿ. ಸಾಂಬಾರು ಪೌಡ್ರನ್ನ ಯಾವ ರೀತಿ ಮನೇಲೇ ತಯಾರು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ರೆಸಿಪಿನ ಹಾಕಿದ್ದೀನಿ ಅಂತ ಹೇಳಿ ಜೋಡಿಸಿರೋದನ್ನೆಲ್ಲ ಹಾಗೆ ಮುಚ್ಚಿಟ್ಟಿದ್ದೆ. ನಿಮಗೆ ಈ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ. ಅದರಲ್ಲಿ ಸಾಂಬಾರು ಪೌಡ್ರ್ ರೆಸಿಪಿ ಆಗಿರ್ಬೋದು, ಹಾಗೆ ಚಿಕನ್ ಸಾಂಬಾರು ರೆಸಿಪಿ ಆಗಿರ್ಬೋದು, ಕೆಲವೊಂದು ಮಸಾಲ ಐಟಮ್ಸ್ ಮನೇಲೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ ನೋಡ್ಬೋದು. ಹಾಗೆ ಕರಿಬೇವಿನ ಸೊಪ್ಪೆಲ್ಲ ಒಣಗಕ್ಕಿಟ್ಟಿದ್ದೆ. ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿರುತ್ತೆ ಪುಡಿ ಮಾಡೋಕ್ಕೆ ಅಂತ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಅಡುಗೆ ಮನೇಲಿ ಇಂಥ ಟೈಮಲ್ಲಿ ಜಾಸ್ತಿ ಚಿಕ್ಕದಾಗಿ ಸೊಳ್ಳೆಗಳಾಗಿರ್ಬೋದು, ಹಾಗೆ ನೊಣಗಳು ಜಾಸ್ತಿ ಓಡಾಡ್ತಾ ಇರುತ್ತೆ. ಅದಕ್ಕಾಗಿ ನಾನು ಮನೇಲೇ ಒಂದು ಲಿಕ್ವಿಡ್ನ ತಯಾರು ಮಾಡ್ಕೊಂಡು ಈಸಿಯಾಗಿ ಈ ಲಿಕ್ವಿಡ್ನ ತಯಾರು ಮಾಡ್ಕೊಬಹುದು. ನಾವು ತಿಂದಂಥ ಹಣ್ಣಿನ ಸಿಪ್ಪೆಗಳಿಂದ ಆರೆಂಜ್ ಆಗಿರ್ಬೋದು, ಹಾಗೆ ಲೆಮನ್ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಈ ಸಿಪ್ಪೆಗಳಲ್ಲಿ ಸಿಟ್ರಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಲಿಕ್ವಿಡ್ನ ತಯಾರು ಮಾಡ್ಕೊಬಹುದು. ಹಾಗೆ ನಾನು ಈ ಸಿಪ್ಪೆಗಳನ್ನ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸಿ ಇದಕ್ಕೆ 3 ವಸ್ತುಗಳನ್ನ ಹಾಕ್ತೀನಿ. ಒಂದು ಅಡುಗೆ ಸೋಡಾ ಹಾಕ್ತೀನಿ, ಅದರ ಅರ್ಧ ಚಮಚ ವಿಮ್ ಜೆಲ್ನ ಹಾಕ್ತೀನಿ, ಜೊತೆಗೆ 2 ಸ್ಪೂನ್ ವಿನಿಗರ್ನ ಹಾಕ್ತೀನಿ. ಒಳ್ಳೆ ಗುಡ್ ಸ್ಮೆಲ್ ಇರುತ್ತೆ. ಸ್ವಲ್ಪ ನೊರೆ ಆಗಿರಲಿ ಅಂತ ವಿಮ್ ಜೆಲ್ನ ಹಾಕ್ತೀನಿ. ವಸ್ತುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅದ್ರ ಜೊತೆಗೆ ಸ್ಪ್ರೇ ಬಾಟ್ಲಲ್ಲಿ ಸ್ವಲ್ಪ ಹಾಕಿ ಇಟ್ಕೊಂಡಿರ್ತೀನಿ. ಡೈಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಸ್ಪ್ರೇ ಮಾಡಿಕೊಂಡು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊಳ್ಳೆಗಳಾಗಿರ್ಬೋದು, ನೊಣಗಳು, ಚಿಕ್ಕ ಇರುವೆಗಳನ್ನ ಕೂಡ ಇದರಿಂದ ಅವಾಯ್ಡ್ ಮಾಡ್ಕೊಬಹುದು. ನಾನು ಈ ಥರ ಯೂಸ್ ಮಾಡ್ತೀನಿ. ನನಗೆ ತುಂಬ ಯೂಸ್ಫುಲ್ ಆಗಿದೆ ಇದು. ಅದರ ಜೊತೆಗೆ ನಾನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಎಕ್ಸ್ಟ್ರಾ ನೀರು ಬೇಕಾದರೆ ಆ್ಯಡ್ ಮಾಡಿಕೊಂಡು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಇಟ್ಕೊಬೋದು. ನಾವು ಕಸ ಅಂತ ಬಿಸಾಡೋ ಸಿಪ್ಪೆಗಳಿಂದ ಈ ರೀತಿ ಲಿಕ್ವಿಡ್ ಮಾಡ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ನಮಗೆ. ಹಾಗೆ ನಾನು ಸಾಂಬಾರು ಪೌಡ್ರೆಲ್ಲ ರೆಡಿ ಮಾಡೋಕ್ಕಾಗಿ ಎಲ್ಲನೂ ತಯಾರು ಮಾಡ್ಕೊಳ್ತಾ ಇದ್ದೆ. ಸಾಂಬಾರು ಬೀಜ ಎಲ್ಲ ಕೇರಿ ಅದರಲ್ಲಿರೋ ಡಸ್ಟ್ ಎಲ್ಲ ತೆಗೆದು ಬಿಸಿಲಲ್ಲಿ 1-2 ದಿನ ಒಣಗಾಕಿದ್ದೆ. ಸಾಂಬಾರು ಬೀಜ
ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಒಣಗಾಕಿದ್ದೆ. ಅದರ ಜೊತೆಗೆ ಸ್ವಲ್ಪ ಮಿಲ್ಲಿಕ್ಕೆ ಪುಡಿ ಮಾಡೋಕ್ಕೆ ಕೊಡಬೇಕಾದ್ರೆ ಹುರಿದು ಕೊಡ್ತೀನಿ. ಸೊ ಎಲ್ಲ ಥರದ ಸಾಮಗ್ರಿಗಳನ್ನು ಹುರಿದೇ ಕೊಡೋ ಅಂಥದ್ದು, ಹಾಗಾಗಿ ಕೊಡೋಕ್ಕೆ ಹೋಗಲ್ಲ. ಆ ಥರ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಸಾಂಬಾರು ಪುಡಿ ಜಾಸ್ತಿ ದಿನ ಬರೋದಿಲ್ಲ, ಹುಳ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಬರೋ ರೀತಿಲಿ ಹುರಿದು ಕೊಟ್ಟರೆ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರ್ ಕೂಡ ಟೇಸ್ಟಾಗಿರುತ್ತೆ, ಸಾಂಬಾರು ಉಕ್ಕು ಕೂಡ ಬರಲ್ಲ. ಪೌಡ್ರದ್ದು ರೆಸಿಪಿನ ಡೀಟೇಲಾಗಿ ನಾನು ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ಮುಂಚೆನೇ ಇದೆ ನನ್ನ ಚಾನಲ್ನಲ್ಲಿ ನಾನು ಹಾಕಿದ್ದೀನಿ. ಬೇಕಂದವರು ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ವಿಡಿಯೋನ ನೋಡ್ಬೋದು. ಹಾಗೆ ಮನೇಲಿ ಈ ರೀತಿ ಸಾಂಬಾರು ಪುಡಿ ಆಗಿರ್ಬೋದು, ಮಸಾಲ ಪುಡಿ ಯಾವುದೇ ಆದ್ರೂ ನಾವು ಮನೇಲೇ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಹೆಲ್ತ್ ಒಳ್ಳೆಯದು ಅಂತ ಹೇಳ್ತೀನಿ. ನನ್ನ ಮಕ್ಕಳಿಗೆ ಜಾಸ್ತಿ ನಾನು ಮನೇಲೇ ಚಟ್ನಿ ಪುಡಿ ಆಗಿರ್ಬೋದು, ಯಾವುದೇ ರೀತಿ ಚಟ್ನಿ ಪುಡಿ ಆಗಿರ್ಬೋದು, ಮತ್ತು ಯಾವುದೇ ರೀತಿ ಮಸಾಲ ಪೌಡ್ರನ್ನ ನಾನು ಮನೇಲಿ ಅಡುಗೆಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಮಕ್ಕಳು ಕೂಡ ಇಷ್ಟಪಡ್ತಾರೆ. 1-2 ತಿಂಗಳಿಂದ ನಾನು ಕೂಡ ಬ್ಯುಸಿಯಾಗಿದ್ದೆ, ಹಾಗಾಗಿ ಈ ಸಾಂಬಾರು ಪೌಡ್ರ್ ರೆಸಿಪಿನ ಮಾಡೋಕ್ಕೆ ಆಗಿರಲಿಲ್ಲ. ಮೊದಲು ನನ್ನ ಮಗಳು ಹೇಳ್ತಿದ್ದು ಸಾಂಬಾರು ಪೌಡ್ರ್ ಮಾಡ್ಕೊಳ್ಳಿ, ಸಾಂಬಾರು ಟೇಸ್ಟೇ ಬರ್ತಾಯಿಲ್ಲ ಅಂತ ಹೇಳಿದರೆ ತುಂಬ ಕೆಲಸಗಳೇನಿರಲ್ಲ. ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಿದ ಮೇಲೆ ಫಸ್ಟ್ ಈ ವರ್ಷದ ಮೊದಲನೇ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಯಿತು. ಸೊ ಒಳ್ಳೆ ಸ್ಕೋರ್ ಮಾಡಬೇಕು, ಒಳ್ಳೆ ಚೆನ್ನಾಗಿ ಓದಿ ಎಕ್ಸಾಮ್ನ ಚೆನ್ನಾಗಿ ಬರೀಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಗಮನ ಆ ಕಡೆಗಿತ್ತು. ಸೊ ಅಂಥ ಟೈಮಲ್ಲಿ ನಾನು ವೀಡಿಯೋನ ಶೂಟ್ ಮಾಡೋಕ್ಕೆ ಹೋಗಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ವೀಡಿಯೋಗಳನ್ನ. ಹಾಗೆ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಇವತ್ತಿಗೆ ನನ್ನ ಕೆಲಸ ಫುಲ್ಲಾಗಿ ಕಂಪ್ಲೀಟ್ ಆಗೋಯಿತು. ಹಾಗೆ ಎಲ್ಲ ಥರದ ಸಾಮಗ್ರಿಗಳನ್ನ ಹುರಿದು ಎಲ್ಲ ರೆಡಿ ಮಾಡಿ ಮಿಲ್ಲಿಗೆ ಕೊಡೋಕ್ಕೆ ಅಂತ ಎಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಆಲ್ ಅಂತ ಓಕೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.